The vermi wash that you get is much better than the first one. This one, exudate that you get. ಇದು ಎಸಿಡಿಕ್ ಇರೋದಿಲ್ಲ. ಆ ಫಸ್ಟ್ ಎಕ್ಸುಡೇಟ್ನ ನೀವೆಲ್ಲಾದರೂ ಸಿಮೆಂಟ್ ನೆಲಕ್ಕೆ ಹಾಕ್ಬಿಟ್ರೆ, ಫಸ್ಟ್ ಬೊಕಾಶಿ ಮೆಥಡಲ್ಲಿ ಹಾಕಿರೋದಿಲ್ಲ, ಸಿಮೆಂಟಲ್ಲಿ ಹಾಕ್ಬಿಟ್ರೆ ಸಿಮೆಂಟ್ ತಿಂದುಬಿಟ್ಟಿರ್ತದೆ, ಅಷ್ಟು ಎಸಿಡಿಕ್ ಇರುತ್ತೆ. ಅದರದ್ದು ಪಿ ಎಚ್ ನಿಮ್ಮದು ಕಾರ್ ಬ್ಯಾಟ್ರಿದು ಪಿ ಎಚ್ಗಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ. ಕಾರ್ ಬ್ಯಾಟ್ರಿ 2.5 to 2.8 ಅಲ್ಲಿ ಇಟ್ಟಿರ್ತೀವಿ, ಇದು 2 ಬಂದುಬಿಟ್ಟಿರ್ತದೆ. ಸೊ this is the second alternative, but it's a continuous process. That is the greatest advantage. ಇದು ಕಂಟಿನ್ಯೂಸ್ ಪ್ರಾಸೆಸ್. ನೀವು ಅದಕ್ಕೆ ಒಂದು ಡಬ್ಬ ತೆಗೆದು ಇನ್ನೊಂದು ಡಬ್ಬ ಹಾಕೋದು ಎಂಥದ್ದಿಲ್ಲ. ನೆಕ್ಸ್ಟ್ ಒನ್ ಪ್ಲೀಸ್. ಈ ಥರದ ಬಿನ್ಗಳು ಈಗ ಸುಮಾರು ಒಂದು 15-20 ಸಾವಿರ ರೂಪಾಯಿಗೆ ಸಿಗ್ತಾ ಇದೆ. ಇದು ಬಯೋಗ್ಯಾಸ್ ಪ್ಲಾಂಟ್. ಹಿಂದೆ ಗೋಬರ್ ಗ್ಯಾಸ್ ಅಂತ ಹೇಳ್ತಾ ಇದ್ವಿ, ಇದು ಬಯೋಗ್ಯಾಸ್ ಪ್ಲಾಂಟ್. ಇದರಲ್ಲಿ ಪ್ರಾಬ್ಲಮ್ ಇರೋದು ಒಂದೇ, ನೀವು ಹಾಕುವಾಗ ಅದೆರಡರಲ್ಲಿ ಕಟ್ ಮಾಡಿ ಸಣ್ಣ ಬಿಟ್ಸ್ಗಳಾಗಿ ಮಾಡಿ ಹಾಕಬೇಕು. ಇದರಲ್ಲಿ ನೀವು ಅದನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಹಾಕಬೇಕಾಗುತ್ತೆ. ನಿಮ್ಮ ವೇಸ್ಟನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಹಾಕಬೇಕಾಗುತ್ತೆ. ಅಂದರೆ ಇದನ್ನೆಲ್ಲರೂ ಹಾಕಿದ್ರೆ ವೇಸ್ಟನ್ನು ಗ್ರೈಂಡ್ ಮಾಡಲಿಕ್ಕೆ ಅಂತಲೇ ಒಂದು ಬೇರೆ ಮಿಕ್ಸಿ ಇಟ್ಕೊಂಡಿದ್ದೀವಿ, ಅಥವಾ ಅಟ್ಲೀಸ್ಟ್ ಒಂದು ಬೇರೆ ಜಾರ್ ಇಟ್ಕೊಂಡಿದ್ದೀವಿ. ಬಟ್ ಇದರಲ್ಲಿ ನಿಮಗೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಕುಡಿಯೋಕ್ಕಿರೋ ನೀರನ್ನಾದರೂ ಬಿಸಿ ಮಾಡುವಷ್ಟು ಗ್ಯಾಸ್ ಬರುತ್ತೆ, ಅಡುಗೆ ಮಾಡುವಷ್ಟು ಬರುತ್ತೆ ಅಂತ ಹೇಳ್ಬೋದು. ಕುಡಿಯೋಕ್ಕಿರೋ ನೀರಿಗೆ ಬಿಸಿ ಮಾಡುವಷ್ಟು ಗ್ಯಾಸ್ ಬರುತ್ತೆ. ಆ ಸಿಸ್ಟಮಲ್ಲಿ ಒಂದು ಗ್ಯಾಸ್ ಸ್ಟೋವನ್ನು ಕೊಡ್ತಾರೆ. 20,000ಕ್ಕೆ ಈ ಸಿಸ್ಟಮ್ ಪ್ಲಸ್ ಒಂದು ಗ್ಯಾಸ್ ಸ್ಟೋವನ್ನು ಕೊಡ್ತಾರೆ. ಲಿಕ್ವಿಡ್ ಬಂದಿರೋದನ್ನು ನೀವು ನೆಟ್ಟಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ಅದನ್ನು ಡ್ರೈ ಮಾಡಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ಅದನ್ನು ಡೈಲ್ಯೂಟ್ ಮಾಡಿ ಆದರೂ ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಬ್ಯಾಂಗ್ಳೂರಲ್ಲಿ ಸುಮಾರು ಇದರಲ್ಲಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಒಂದು ಬಯೋಗ್ಯಾಸ್ ಪ್ಲಾಂಟ್ ಹಾಕಿದ್ದಾರೆ, ಎಲ್ಲರೂ ಬೊಕಾಶಿ ಮೆಥಡಲ್ಲಿ ಮಾಡಿದ್ದಾರೆ. ಅವ್ರಿಗೀಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಕಾಂಪೋಸ್ಟ್ನ ಹೇಗೆ ಡಿಸ್ಪೋಸ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವ್ರು ತೊಗೊಂಡೋಗುವಂಥ ಕಾಂಪೋಸ್ಟ್ಗಳು ಅಷ್ಟು ಲಾರ್ಜ್ ಕ್ವಾಂಟಿಟಿ ಇರೋದಿಲ್ಲ, ಒಂದು ಫಾರ್ಮರ್ ಬಂದು ತೊಗೊಂಡೋಗುವಷ್ಟು. ಸಿಟಿಯಲ್ಲಿ ಯಾರಿಗೆ ಕೊಡ್ತಾರೆ? ಎಲ್ಲರೂ ಅಪಾರ್ಟ್ಮೆಂಟಲ್ಲಿರೋರು. ಈಗ ನಮ್ಮದೆಲ್ಲಾದರೆ ಮನೆ ಎದುರುಗಡೆ ಒಂದು ಸ್ವಲ್ಪ ಗಾರ್ಡನ್ ಇದೆ, ಎಷ್ಟು ಬೇಕಾದ್ರೂ ಹಾಕ್ತಾ ಇರ್ಬೋದು ಕಾಂಪೋಸ್ಟ್. ಅಲ್ಲಿರೋದವ್ರಿಗೆ 10 ಪಾಟಿಗೆ ಎಷ್ಟು ಕಾಂಪೋಸ್ಟ್ ಹಾಕ್ತಾರೆ. ಆದರೆ ಜನ್ರೇಟ್ ಮಾಡೋರು ವೇಸ್ಟು ಅವ್ರು ನಮಗಿಂತ 3 ಪಾಲು ಜಾಸ್ತಿ. ಅಪಾರ್ಟ್ಮೆಂಟಲ್ಲಿರೋರು ನಾವು 3 kg ವೆಟ್ ವೇಸ್ಟ್ ಜನ್ರೇಟ್ ಮಾಡಿದ್ರೆ, ಅಲ್ಲ ಡ್ರೈ ವೇಸ್ಟ್ 200 kg ಜನ್ರೇಟ್ ಮಾಡಿದ್ರೆ, ಅವ್ರದ್ದು 350ರಿಂದ 400 kg ಡ್ರೈ ವೇಸ್ಟ್ ಜನ್ರೇಟ್ ಮಾಡುತ್ತಾರೆ. ವೆಟ್ ವೇಸ್ಟ್ ನಮಗಿಂತ ಕಡಿಮೆ ಜನ್ರೇಟ್ ಮಾಡಿರ್ತಾರೆ, ಡ್ರೈ ವೇಸ್ಟ್ ನಮಗಿಂತ ಜಾಸ್ತಿ ಮಾಡಿರ್ತಾರೆ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಆ್ಯಂಡ್ ಯು ಆರ್ ಗೆಟಿಂಗ್ ಎ ರಿವಾರ್ಡ್ ಎವ್ರಿ ಡೇ. ಗ್ಯಾಸ್ ಎವ್ರಿ ಡೇ ಬರುತ್ತೆ ನಿಮಗೆ. ಬಿಗಿನಿಂಗಲ್ಲಿ ಒಂದು 15 ದಿವಸ ಗ್ಯಾಸ್ ಬರದೇ ಇರ್ಬೋದು, ಬಟ್ ಅದಾದಮೇಲಿಂದ ಈಗ ಅದಕ್ಕೆ ಸ್ಟಾರ್ಟರ್ ಕಲ್ಚರ್ಸು ಕೊಡ್ತಾ ಇದ್ದಾರೆ. 10 ದಿವಸದಲ್ಲಿ ಗ್ಯಾಸ್ ಬರುವಾಗ ಸ್ಟಾರ್ಟರ್ ಕಲ್ಚರ್ಸ್ ಕೊಡ್ತಾ ಇದ್ದಾರೆ. ಹಿಂದೆ ಎಲ್ಲ ನಮ್ಗೆ ಗೊತ್ತಿರುವಾಗೆ 21 ದಿವಸ ಕಾಯಬೇಕಾಗಿತ್ತು ಫಸ್ಟ್ ಗ್ಯಾಸ್ ಬರಬೇಕಾದ್ರೆ. ಫಸ್ಟ್ ಗ್ಯಾಸ್ ಬರೋವರೆಗೂ ಕಾಯ್ತಾ ಇರ್ತಾ ಇದ್ವಿ. 21 ದಿವಸ ಆದಮೇಲೆ ಗ್ಯಾಸ್ ಬರ್ತಾ ಇದ್ವಿ. ಈಗ 10 ದಿವಸದಲ್ಲೇ ಗ್ಯಾಸ್ ಬರುತ್ತೆ. ಪ್ರೋಟೋಕಾಲ್ಸ್ ಮಾಡಬೇಕು. ಸೊ ಯು ಗೆಟ್ ಎ ರಿವಾರ್ಡ್ ಆನ್ ದ ವೆರಿ ಫಸ್ಟ್ ಡೇ. You start your system on the 11th day, you get enough gas at least to make 2 cups of tea. ನೀರು ಬಿಸಿ ಮಾಡೋದಿಲ್ಲ ನಾವು ಅಂತ ಹೇಳಿದ್ರೆ, ಯಾಕೆಂದರೆ ನಾವು ನಮ್ಮ ಮನೆಯಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ತೀವಿ, ಅದನ್ನೇ ಬಿಸಿ ಮಾಡ್ಕೊಂಡು ಕುಡಿತೀವಿ, ವರ್ಷ ಇಡೀ ಅದನ್ನೇ ಮಾಡ್ತೀವಿ. ಸೊ ಅದಕ್ಕೆ ನಮಗೆ ನೀರು ಬಿಸಿ ಮಾಡೋದು ಒಂದು ಪ್ರಾಸೆಸ್. ನಮ್ಮ ಮನೆಯಲ್ಲಿ ಡೈಲಿ ನೀರು ಬಿಸಿ ಮಾಡೋದು ಒಂದು ಪ್ರಾಸೆಸ್. ಸೊ ಅದಕ್ಕೆ ಬೇಕಾದಷ್ಟು ಗ್ಯಾಸ್ ಬರುತ್ತೆ. ಅಲ್ಲಿಂದ ಇದರ ವೇಸ್ಟ್ ಬರೋದನ್ನು ನೀವು ಭಾಳ ಚೆನ್ನಾಗಿ ಯೂಸ್ ಮಾಡ್ಬೋದು, ಎಲ್ಲ ಥರದಲ್ಲೂ ಯೂಸ್ ಮಾಡ್ಬೋದು. ಸ್ಮೆಲ್ ಒಂದು ಸ್ವಲ್ಪ ಇರುತ್ತೆ, ಬಟ್ ಐ ವೋಂಟ್ ಸೇ ದಟ್ ಇಟ್ ಈಸ್ ಸ್ಮೆಲ್ಲಿ. ಇಟ್ ಈಸ್ ನಾಟ್ ಸ್ಟಿಂಕಿಂಗ್, ಇಟ್ ಹ್ಯಾಸ್ ಎ ಸ್ಮೆಲ್. ಸೊ ಸ್ಟಿಂಕಿಂಗ್ ಇಂದ ಸ್ಮೆಲ್ಲಿಂಗ್ ತಂದಿದ್ದೀವಿ. ಸೊ ಶಿಟ್ ಬಿಸ್ನೆಸ್ಸಿಂದ ಯು ಹ್ಯಾವ್ ಬ್ರಾಟ್ ಇಟ್ ಡೌನ್ ಟು ಗೊಬ್ಬರ ಬಿಸ್ನೆಸ್. ನೆಕ್ಸ್ಟ್, ಇದು ನಿಮ್ಮ ಮನೆಯಲ್ಲಿ ನೀವೇನಾದರೂ ಗಾರ್ಡನ್ಸ್ ಎಲ್ಲ ಮಾಡಿದರೆ ಈ ಥರದ್ದು ಒಂದು ಬಿನ್ ಮಾಡಿ ಇಟ್ಕೊಳ್ಳಿ. ಗಿಡ ತೆಗೆದಿರೋದು, ಬೇಸ್ ತೆಗೆದಿರೋದು ಅದನ್ನೆಲ್ಲ ಅದರೊಳಗೆ ಹಾಕಿ, ಏನು ಮಾಡಬೇಕಾಗಿಲ್ಲ, ಅದಾಗೆ ಅದು ಕಾಂಪೋಸ್ಟ್ ಆಗುತ್ತೆ. ಅದಕ್ಕೆ ಬೇಕಾದ್ರೆ ವಾರಕ್ಕೊಂದು ಸಲ ಒಂದು ಸ್ವಲ್ಪ ನೀರು ಹಾಕಿ ಸಾಕು. ಇಲ್ಲ ನೀವು ವೆಟ್ ವೇಸ್ಟನ್ನ ಇದ್ರ ಜೊತೆಗೆ ಹಾಕ್ತೀನಿ ಅಂತ ಹೇಳಿದ್ರೆ
ಒಂದೇ ಒಂದು ಯೋಚನೆ ಮಾಡ್ಕೋಬೇಕು, 1 kg ವೆಟ್ ವೇಸ್ಟನ್ನ ಈ ಸಿಸ್ಟಮಿಗೆ ಹಾಕಿದ್ರೆ 5 kg ಡ್ರೈ ಲೀವ್ಸ್ ಹಾಕಬೇಕಾಗುತ್ತೆ. 1:5 ಹಾಕಿದ್ರೆ ಮಾತ್ರ ಇದು ತಗೊಳುತ್ತೆ, ಇಲ್ಲದಿದ್ದರೆ ದಿಸ್ ಸಿಸ್ಟಮ್ ವಿಲ್ ಫೇಲ್. ಮನೆ ತುಂಬ ನೊಣ ಇರುತ್ತೆ. ನಾನು ಒಬ್ಬ ಹೇಳ್ದ ಮಾಡಿದೆ, ಮನೆ ತುಂಬ ನೊಣ ಇದೆ ಅಥವಾ ಮನೆ ತುಂಬ ರೋಸಪ್ಪೆಲ್ಲಾಗ ಏನು ಹೇಳ್ತೀರಾ, ಕಣ್ಣಿಂದ ಬರುತ್ತಲ್ಲ ನುಸಿ ಆಗ್ತಿದೆ ಅಂತ ಬೈಬೇಡ. 1ಕ್ಕೆ 5 ಹಾಕಕ್ಕೆ ತಾಕತ್ತಿದ್ರೆ ಮಾತ್ರ ನೀವು ಇದನ್ನು ಉಪಯೋಗಿಸಿ. ಅಥವಾ ನಿಮ್ಮ ಗಾರ್ಡನಿಗೆ ಭಾಳ ಒಳ್ಳೆಯ ಸಿಸ್ಟಮ್. ವರ್ಷಕ್ಕೆ 1-2 ಸಲ ನೀವು ಗೊಬ್ಬರ ಸಿಗುತ್ತೆ, ಹಾಕ್ತಾನೇ ಇರ್ಬೋದು. ಅಲ್ಲಿಂದ 1-2 ಬಿನ್ ಮಾಡಿಕೊಂಡ್ರೆ 1 ಬಿನ್ ಫಿಲ್ ಆದಮೇಲೆ ಅದನ್ನ ಒಂದು 3-4 ತಿಂಗಳು ಬಿಡಿ, ಅದು ಕಂಪ್ಲೀಟ್ ಕೆಳಗಡೆ ಬಂದಿರುತ್ತೆ, ಒಂದು ಸ್ವಲ್ಪ ಕಾಂಪೋಸ್ಟ್ ಸಿಗುತ್ತೆ. ಸೊ ಮನೆಯಿಂದ ಯಾವುದು ವೆಟ್ ವೇಸ್ಟ್ ಹೊರಗಡೆ ಹೋಗಬೇಕಾಗಿಲ್ಲ. ಎಲ್ಲ ವೆಟ್ ವೇಸ್ಟ್ಗಳನ್ನು ಅಲ್ಲೇ ಮಾಡ್ಬೋದು, ಅಲ್ಲೇ ಉಪಯೋಗಿಸ್ಕೋಬೋದು, ಅಲ್ಲೇ ಟ್ರೀಟ್ ಮಾಡ್ಕೋಬೋದು, ಅಲ್ಲೇ ನೋಡ್ಕೋಬೋದು. ನೆಕ್ಸ್ಟ್, ಇಂಡಿಯಾ ಗೌರ್ಮೆಂಟು ಡಸ್ಟ್ಬಿನ್ ಹಾಕಕೂಡ್ದು ಅಂತ ರೂಲ್ ಮಾಡಿದ್ದಾರೆ. ಅದೆಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ. ಇವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ, ಹೊರಗಡೆ ನಿಂತಿದ್ದಾಗ ಡಸ್ಟ್ಬಿನ್ ಹಿಡ್ಕೊಡ್ತು. ಯಾಕೆಂದರೆ ಡಸ್ಟ್ಬಿನ್ನಲ್ಲಿ ನಾವು ಬಾಸ್ಕೆಟ್ಬಾಲಲ್ಲಿ ಇವರು ಹೇಳಿದಾಗೆ ವರ್ಲ್ಡ್ ಚಾಂಪಿಯನ್ಸ್ ಅಂತೂ ಆಗಲಿಲ್ಲ. ಡಸ್ಟ್ಬಿನ್ ಎಸೆಯೋದ್ರಲ್ಲಂತೂ ನಾವು ಅಟ್ಟರ್ ಫೇಲ್ಯೂರ್ಸ್. ಡಸ್ಟ್ಬಿನ್ನಿಗೆ ಪ್ಯಾಕೆಟಲ್ಲಿ ಹಾಕಿಬಿಟ್ಟು ಎಸಿತೀವಿ, ಡಸ್ಟ್ಬಿನ್ ಬಿಟ್ಟು ಬೇರೆ ಎಲ್ಲ ಕಡೆ ಬಿದ್ದಿರುತ್ತೆ. ಒಂದು ಯೋಚನೆ ಮಾಡಿ, ನೀವು ಕಸ ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಅದನ್ನು ಕಟ್ಟಿಬಿಟ್ಟು ಹಾಕಿರ್ತೀರ. ಯಾರೋ ಒಬ್ಬ ಆ ಪ್ಲಾಸ್ಟಿಕ್ ಬ್ಯಾಗಿಂದ ಕಸನ ಹೊರಗೆ ತೆಗಿಬೇಕು. ಅದು ಮಾಡೋಕ್ಕೆ ನೀವು ತಯಾರಿದ್ದೀರ? ಬೇರೆ ಯಾರೋ ಒಬ್ಬ ಹೀಗೆ ಕಟ್ಟಿ ಹಾಕಿರೋದನ್ನು ಓಪನ್ ಮಾಡಿ ಅದರಿಂದ ಹೊರಗೆ ತೆಗಿಯೋಕ್ಕೆ ನೀವು ತಯಾರಿದ್ದೀರ? ಅದು ತಯಾರಿದ್ದರೆ ಮಾತ್ರ ನೀವು ಕಟ್ಟಿ ಹಾಕಿ. ಅದಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನೀವು ಕಟ್ಟಿ ಹಾಕೋ ರೈಟ್ ಇಲ್ಲ. ಇದೆಲ್ಲ ಕಡೆ ಹೋದಾಗ ನಾನು ಇದನ್ನ ಮಾತಾಡ್ತೀನಿ. ಇಫ್ ಯು ಆರ್ ರೆಡಿ ಟು ಓಪನ್ ದಟ್ ಬ್ಯಾಗ್ ಅಂಡ್ ಪುಟ್ ಔಟ್ ದ ವೆಟ್ ವೇಸ್ಟ್ ಔಟ್ ಫ್ರಮ್ ದಟ್ which is already stinky, then you have the right of putting a wet waste into a plastic bag. Otherwise, don't use a plastic bag. You have no right to use a plastic bag. Someone else has to do it. He is also a human being. He or she is a human being, like you and me. So, ಇದನ್ನ ನೀವು ಯೋಚನೆ ಮಾಡಿ. ನಾನು ನಾಳೆ ಹೋಗಿ ನಾನಲ್ಲಿ ಅದನ್ನು ಓಪನ್ ಮಾಡೋಕ್ಕೆ ನನಗೆ ತಾಕತ್ತಿದೆಯಾ? ನಾನು ಅದನ್ನು ಓಪನ್ ಮಾಡ್ತೀನ? ನಾನು ಓಪನ್ ಮಾಡಿದ್ರೆ ಮಾತ್ರ ನನಗೆ ಅದು ತಾಕತ್ತಿದೆ, ನನಗೆ ರೈಟ್ ಇದೆ ಅದನ್ನ ಕಟ್ಟ ಹಾಕಕ್ಕೆ. ಸೊ ದಯವಿಟ್ಟು ವೆಟ್ ವೇಸ್ಟ್ನ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿ ಕಟ್ಟಿ ಕೊಡಬೇಡಿ. ಯಾರೋ ಒಬ್ಬ ಹೋಗಿ ಅದನ್ನು ಓಪನ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್, ಸೊ ಇದನ್ನು ಅದು ಪಕ್ಕದಲ್ಲಿರೋದು ಇಟ್ಸ್ ಎ ರಿವರ್ ಇನ್ ಫಿಲಿಪೈನ್ಸ್. ಅಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಅಷ್ಟು ಬಂದಿದೆ, ರಿವರ್ ತಾನೇ ಗೊತ್ತಾಗೋದಿಲ್ಲ. ಬಟ್ ಟುಡೇ ದೇ ಹ್ಯಾವ್ ಕ್ಲೀನ್ ದಟ್ ರಿವರ್. ನೌ ಫಿಶಸ್ ಆರ್ ಗ್ರೋಯಿಂಗ್ ಇನ್ ದಟ್ ರಿವರ್. ನಿಮ್ಮ ಪೂಜೆಗೆ ಉಪಯೋಗಿಸಿದಂಥ ಹೂ 1 ತಿಂಗಳಾದಮೇಲೆ ನಿಮಗೆ ಇನ್ನೊಂದು ಪೂಜೆಗೆ ಉಪಯೋಗಿಸುವಂಥ ಹೂ ಕೊಡೋಕ್ಕಾಗುತ್ತಾ ಅನ್ನೋದನ್ನು ನೋಡಿ. ಅದನ್ನು ತಗೊಂಡೋಗಿ ಯಾವುದೋ ಏನು ಕೆರೆಗೋ ಬಾವಿಗೋ ಅಥವಾ ನೀರಿಗೋ ಹಾಕೋದು ಯೋಚನೆ ಮಾಡಿ. ಅಲ್ಲಿ ಮಲಿನ ಮಾಡ್ತಾ ಇದ್ದೀರಾ ನೀವು. ಅದೇ ನೀವು ಒಂದು ಸಣ್ಣ ಪಾಟ್ ಇಟ್ಕೊಳ್ಳಿ, ಇನ್ನೇನು ಬೇಕಾಗಿಲ್ಲ. ಹೂವನ್ನು ಡಿಗ್ರೇಡ್ ಮಾಡಲಿಕ್ಕೆ ಸಣ್ಣದೊಂದು ಪಾಟ್ ಇಟ್ಕೊಳ್ಳಿ, ಕೆಳಗಡೆ ಒಂದು ತೂತಿರಲಿ ಅಷ್ಟೇ. ಅದನ್ನು ಮತ್ತೆ ಇಲಿ ತಿನ್ನೋದಿಲ್ಲ, ಹೂ ಮಾತ್ರ ಹಾಕಿ. 1 ತಿಂಗಳಲ್ಲಿ ನಿಮಗೆ ಗೊಬ್ಬರ ಸಿಗುತ್ತೆ. ಆ ಗೊಬ್ಬರನ ಹಾಕಿ 3 ತಿಂಗಳಲ್ಲಿ ನಿಮಗೆ ಹೂ ಬಂದಿರುತ್ತೆ. ಅದೇ ಹೂನ ತಗೊಂಡು ದೇವರು ಹಾಕಿ, ಆ ದೇವರಿಗೆ ಇಷ್ಟು ಇಷ್ಟ ಆಗುತ್ತೆ. ಇದನ್ನ ಗ್ಯಾರಂಟಿ ಕೊಡ್ತೀನಿ ನಾನು. ನೆಕ್ಸ್ಟ್, we have a real blessed Upalika. We have a very clean water. At least we have water.
I won't say it is very clean. Hopefully. We have water. ಎಷ್ಟೋ ಏರಿಯಾದಲ್ಲಿ ನೀರು ಸಿಗ್ತಾ ಇದೆ, ನಮಗೆ ನೀರು ಸಿಗ್ತಾ ಇದೆ. We have a clean air till today. Then we have tidy houses because we keep our houses tidy. ನನ್ನ ಮನೆ ಕ್ಲೀನ್ ಆದರೆ ಸಾಕು, ಪಕ್ಕದ ರೋಡ್ ಹಾಳಾದರೂ ಹೋಗಲಿ ಅಂತ ಅನ್ನೋದನ್ನು ಯೋಚನೆ ನಾವು ಬಿಡಬೇಕು. ಎದುರುಗಡೆ ಇರೋ ರೋಡು ನಂದೇ, ರೂಪಾನಗರ್ ನಂದೇ. ಇದನ್ನು ಯೋಚನೆ ಇಟ್ಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ಎಲ್ಲ ಕೆಲಸ ಆಗುತ್ತೆ. ಅಲ್ಲಿಂದ ಗ್ರೀನ್ ಸ್ಪೇಸ್ ಫಾರ್ ಕ್ರಿಯೇಷನ್ ಸೋಮಯಾಜಿಯವರು ಮಾಡಿಟ್ಟಿದ್ದಾರೆ. ನಮ್ಮ ಮನ ಅನ್ನೋದು ಭಾಳ ಚೆನ್ನಾಗಿದೆ, ಗ್ರೀನ್ ಸ್ಪೇಸ್ ಆಗಿ ಯಾರು ಯಾವಾಗ ಬೇಕಾದ್ರೂ ನಡಿಬೋದು. NRRW has done it. Okay. Then space for children. ಈ ರೂಪಾನಗರ್ ಮಾಡಿದಂಥ ಪುಣ್ಯಾತ್ಮ ದೊಡ್ಡದೊಂದು ಗ್ರೌಂಡ್ ಇಟ್ಟಿದ್ದಾರೆ. ಯಾವ ಏರಿಯಾದಲ್ಲಿ ಯಾವ ಲೇಔಟಲ್ಲಿ ಇಷ್ಟು ದೊಡ್ಡ ಗ್ರೌಂಡ್ಸ್ ಕಾಣುತ್ತಿಲ್ಲ ನಮಗೆ. ಅದೆಲ್ಲರೂ ಆ ಗ್ರೌಂಡ್ ಇದ್ರೂ ಒಂದು 5 ವರ್ಷ ಹಾಗೆ ನೋಡಿ, ಸೈಂಟ್ ಜೋಸೆಫ್ ಸ್ಕೂಲಲ್ಲಿ ದೊಡ್ಡ ಗ್ರೌಂಡ್ ಇತ್ತು. ಈಗ ನೋಡಿ ಬಾಸ್ಕೆಟ್ಬಾಲ್ ಗ್ರೌಂಡು ಇಲ್ಲ, ಎಲ್ಲ ಕಡೆಯಿಂದಾನೆ ಕನ್ಸ್ಟ್ರಕ್ಷನ್ಸ್ ಬಂದ್ಬಿಟ್ಟಿದೆ. ನಿರ್ಮಲಾ ಕಾನ್ವೆಂಟು ಓಪನ್ ಸ್ಪೇಸಿಗೆ ಹೇಳಿದಂಥ ಹೆಸರು. ಈಗ ಅಲ್ಲಿ ಓಪನ್ ಸ್ಪೇಸ್ ಎಲ್ಲಿದೆ ಅಂತ ಮೈಕ್ರೋಸ್ಕೋಪ್ ಕೊಟ್ಕೊಂಡು ನೋಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಇನಫ್ ಸ್ಪೇಸ್ ಫಾರ್ ಚಿಲ್ಡ್ರನ್. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಫಾರ್ ರಿಟೈರ್ಡ್ ಪೀಪಲ್. ಐ ಆಮ್ ಆಲ್ಸೋ ರಿಟೈರ್ಡ್, ಬಟ್ ಐ ಆಮ್ ನಾಟ್ ಟೈರ್ಡ್. And can we make Rupanagar a garbage-free place? ನಿನ್ನೆ ಬೆಳಗ್ಗೆ ವಾಕ್ ಹೋಗಿದ್ದಾಗ ಹಾಸ್ಪಿಟಲ್ ರೋಡಲ್ಲಿ ಬರ್ತಾ ಇದೆ, ಅದರ ಪಕ್ಕದಲ್ಲಿ ಒಂದು ಲೈಟ್ ಕಂಬದ ಕೆಳಗಡೆ ಎಷ್ಟು ವೇಸ್ಟ್ ಹಾಕಿದ್ದಾರೆ. ಪ್ಲಾಸ್ಟಿಕ್ ಬ್ಯಾಗಲ್ಲಿ ಚೆನ್ನಾಗಿ ಕಟ್ಬಿಟ್ಟು ಹಾಕಿದ್ದಾರೆ. ಡು ವಿ ವಾಂಟ್ ಅವರ್ ಟೌನ್ ಆರ್ ಅವರ್ Rupanagar to be of that? The day we decide that we don't want it that way, we have taken the first step. And I don't know, I think in India the only thing that works is shaming. ಎಲ್ಲರೂ ಹೇಳ್ಬೋದು ಇದು ಎಕ್ಸ್ಟ್ರೀಮ್ ಎಂಡಿಗೆ ಹೋಗ್ಬಿಟ್ಟಿದ್ಯಾ ನೀನು ಅಂತ. ರೈಟ್, ನಾನು ಎಕ್ಸ್ಟ್ರೀಮ್ ಎಂಡಿಗೆ ಹೋಗಿದ್ದೀನಿ. ಯಾಕೆಂದರೆ ನಾವು ರೂಪಾನಗರದಲ್ಲಿ ಯಾರನ್ನೂ ಎಜುಕೇಟ್ ಮಾಡಬೇಕಾಗಿಲ್ಲ. Everyone is educated, at least literates. Because there is a huge difference between educated and literate. An uneducated, illiterate person can be well educated, but a well-literate person can also be uneducated. So let's not have a place of uneducateds. We are all literates. Let's also make it a place of educated place. So let's first decide that we need to keep ರೂಪಾನಗರ್ ನಮ್ಮದು. ನನ್ನ ಮನೆ ಮಾತ್ರ ಅಲ್ಲ ನಂದು, ರೂಪಾನಗರ್ ನಂದು. ರೂಪಾನಗರ್ ನಂದಾದ್ಮೇಲೆ ಅದನ್ನು ಕ್ಲೀನಾಗಿಡೋದು ನನ್ನ ಕೆಲಸ. ನನ್ನ ಮನೇನ ಎಷ್ಟು ಕ್ಲೀನಾಗಿಟ್ಟಿರ್ತೀನಿ ಅಷ್ಟೇ ಕ್ಲೀನಾಗಿ ಇಲ್ಲಿ ಇಡಬೇಕು. ಯಾರಾದರೂ ಒಬ್ಬ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಕೆಳಗಡೆ ಹೆಸರು ಏನು ಮಾಡ್ತೀರಾ? ಬೈಯೋದಿಲ್ಲ ನೀವು. ತಂದೆನೇ ಆಗಿರ್ಬೋದು, ತಾಯಿನೇ ಆಗಿರ್ಬೋದು, ಅಣ್ಣನೇ ಆಗಿರ್ಬೋದು, ಅಕ್ಕನೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು. ಅಲ್ಲಿ ಎಷ್ಟಿದೆಯಲ್ಲ ಯಾರು ತೆಗಿತಾರೆ ಅಂತ ಹೇಳೋದಿಲ್ಲ ನೀವು. ಅದನ್ನೇ ರೂಪಾಂತರ. ಎಷ್ಟು ಮನೆಯಲ್ಲಿ CCTVಗಳಿವೆ ನೋಡಿ, ಅವ್ರಿಗೆಲ್ಲರಿಗೂ ಹೇಳಿ ಒಂದು CCTVನ ರೋಡ್ ಕಡೆಗೆ ತಿರುಗಿಸಿಡಿ ಅಂತ. ಅಲ್ಲಿ ಯಾವ ಮುಂದೆ ಎಸಿತಾನೆ ಅನ್ನೋದನ್ನ ಕಂಡಿಟ್ಕೊಳ್ಳಿ. ಮಾರನೇ ದಿವಸ 4 ಜನ ಹೋಗ್ಬಿಟ್ಟು ನೋಡಪ್ಪ ನೀನು ಎಸ್ತಿದ್ಯಾ, ಇಲ್ಲಿವರೆಗೆ ಮಾಡಿದ್ಯಾ, ನಾಳೆಯಿಂದ ಮಾಡಬೇಡ, ಸಿಗಾಕೊಳ್ತೀಯ. ಸಿಗಾಕೊಂಡಿದ್ದ ತಕ್ಷಣ ಇವಾಗ 4 ಜನ ಬಂದಿದ್ದು, ನಾಳೆ 40 ಜನ ಬರ್ತೀವಿ. 40 ಜನ ಬಂದ್ಬಿಟ್ಟು ನಿನ್ನ ಮನೆ ಎದುರುಗಡೆ ಬೀಗ ಹಾಕ್ಬಿಟ್ಟು ಕೂರ್ತೀವಿ. ಗೇಟಿಗೆ ನಾವೇ ಬೀಗ ತಂದ್ಬಿಟ್ಟು ನಿನ್ನ ಗೇಟ್ಗೆ ಬೀಗ ಹಾಕ್ಬಿಟ್ಟು ಕೂರ್ತೀವಿ, ನಿನ್ನೊಂದು ಹೊರಗಡೆ ಬರಬಿಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಹಿಂದೋದವ್ರು ಮಾಡಿದ್ದಿದೆ, ಮಾಡೇ ಮಾಡ್ತಾರೆ. ಆ ತಾಕತ್ತು, ಆ ಒಗ್ಗಟ್ಟು ನಮ್ಮಲ್ಲಿ ಇರಬೇಕು. ಆ ಒಗ್ಗಟ್ಟು ಬಂದಿದ್ದ ದಿವಸ ಎಲ್ಲ ನೆಟ್ಟಾಗುತ್ತೆ. ಅಲ್ಲಿವರೆಗೆ ನಾವು ಡೊಂಕುಗಳೇ. ನಾಯಿ ಬಾಲ ಯಾವತ್ತೂ ಡೊಂಕೆ. 20 ವರ್ಷ ಅಲ್ಲ, 20 ವರ್ಷ ನಾಯಿ ಬದುಕೋದಿಲ್ಲ. 12 ವರ್ಷದಲ್ಲಿ 10 ವರ್ಷ ಒಡವೆ ಹಾಕಿಟ್ಟು 10 ವರ್ಷ ಆದ್ಮೇಲೆ ತೆಗೆದುಕೊಂಡು ನಾಯಿ ಬಾಲ ನಾಯಿ. ಸೊ ನಮ್ಮನ್ನು ನೆಟ್ಟಿಗೆ ಮಾಡಬೇಕಾದ್ರೆ ಶೇಮಿನಿಸಮ್ ಇದೆ. ದಟ್ಸ್ ಮೈ ಥಿಯರಿ. ನೀವು ಒಪ್ಕೊಳ್ಳದೆ ಇರ್ಬೋದು ಸರ್, ಬಟ್ ದಟ್ ಇಸ್ ಮೈ ಥಿಯರಿ. ಕ್ಯಾನ್ ಬಿ
Yes, we can. Thank you. I try to keep it very simple. ಮುಂದೆ ಏನಾಗುತ್ತೆ, ಅಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಏನು ಮಾಡಿದ್ದಾರೆ, ಅದನ್ನು ಯಾರಾದರೂ ಕೇಳಬೇಕಾದ್ರೆ ಇನ್ನೂ ಸ್ಲೈಡ್ಗಳಿವೆ, ಯಾರೆಲ್ಲ ಯಾವುದೆಲ್ಲ ದೇಶದಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ಲಿಕ್ಕೆ. ವೆಟ್ ವೇಸ್ಟನ್ನ ತಗೊಂಡೋಗಿ ನೆಕ್ಸ್ಟಿಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಲಂಡನ್ ಅವರು ಟ್ರೈ ಮಾಡೋದು, ಅಟ್ಟರ್ಲಿ ಫೇಲ್ಡ್. ಆ್ಯಂಡ್ ದೇ ಹ್ಯಾವ್ ನೌ ಕನ್ವರ್ಟೆಡ್ ಇಟ್ ಇಂಟು ವೇಸ್ಟಲ್ಲಿ ಬರೋ ಆಯಿಲನ್ನು ತಗೊಂಡು ಜನರೇಟ್ ಮಾಡಿದ್ದಾರೆ. ಇನ್ನೂ ಒಂದು ವಿಚಿತ್ರವಾಗಿರೋ ಸ್ಟೇಟಿಗೆ ಹೋಗಿದ್ದೀವಿ, ಹ್ಯೂಮನ್ ವೇಸ್ಟಿಂದ ಆಲ್ಕೋಹಾಲ್ ಮಾಡ್ತಾ ಇದ್ವಿ. ಇಟಲಿಯಲ್ಲಿ ಒಂದು ಟೌನಲ್ಲಿ ಅವ್ರಿಗೆ ಬೇಕಾಗಿರುವಂಥ ಎಲೆಕ್ಟ್ರಿಸಿಟಿ ಹ್ಯೂಮನ್ ವೇಸ್ಟಿಂದ ಬಂದಿರೋ ಆಲ್ಕೋಹಾಲಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಇನ್ಫ್ಯಾಕ್ಟ್ ಹ್ಯೂಮನ್ ವೇಸ್ಟ್ ಹ್ಯಾಸ್ ದ ರೈಟ್ ಬ್ಯಾಲೆನ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಕಾರ್ಬನ್ ಫಾರ್ ಎನಿ ಮೈಕ್ರೋ ಆರ್ಗ್ಯಾನಿಸಮ್ ಟು ಗ್ರೋ. 5:1 part of nitrogen and 5 parts of carbon. ವಂಡರ್ಫುಲ್ ಸಿಸ್ಟಮ್. ಅದಕ್ಕಿಂತ ಒಳ್ಳೆಯದು ರಾ ಮೆಟೀರಿಯಲ್ ನಿಮಗೆ ಎಲ್ಲೂ ಸಿಗೋದಿಲ್ಲ ಮೈಕ್ರೋಬೆಲ್ ಸಿಸ್ಟಮ್ನ ಗ್ರೋ ಮಾಡಲಿಕ್ಕೆ. ಅಂಥ ಒಳ್ಳೆಯ ಸಿಸ್ಟಮ್ ಹ್ಯೂಮನ್ ವೇಸ್ಟ್. ಇನ್ನು ಯಾವ ವೇಸ್ಟು ಅದ್ರ ಹತ್ರ ಬರೋದಿಲ್ಲ. ಎಲಿಫೆಂಟ್ ವೇಸ್ಟಲ್ಲೆಲ್ಲ ಸಿಕ್ಕಾಪಟ್ಟೆ ಫೈಬರ್ಸ್ ಇರುತ್ತೆ, ಕಾಂಪೋಸ್ಟ್ ಮಾಡೋದೇ ದೊಡ್ಡ ತಲೆನೋವು. ಹ್ಯೂಮನ್ ವೇಸ್ಟ್ ಇಸ್ ದ ರೈಟ್ ಮೀಡಿಯಾ ಫಾರ್ ಎನಿ ಕಾಂಪೋಸ್ಟಿಂಗ್, ಫಾರ್ ಎನಿ ಸಿಸ್ಟಮ್ ಟು ವರ್ಕ್, ಮೈಕ್ರೋಬೆಲ್ ಸಿಸ್ಟಮ್ ಟು ವರ್ಕ್ at its best efficiency. ಅದಕ್ಕಾಗಿ ನಾನು ಆಲ್ಕೋಹಾಲಿಕ್ ಸ್ಟ್ಯಾಂಡರ್ಡ್ಸ್ ಮಾಡುವಾಗ ಫ್ರಮ್ ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೈನ್ ಆ್ಯಂಡ್ ಎನಿ ಅದರ್ ಅಗ್ರಿಕಲ್ಚರ್ ಮೆಟೀರಿಯಲ್ ಅಂತ ಬರ್ದಾಕಿದ್ದೀನಿ. ಅಗ್ರಿಕಲ್ಚರ್ ಮೆಟೀರಿಯಲ್ ಬೇಡ ಅಂತ ಹೇಳಿ ನಮ್ಮ ಕರ್ನಾಟಕ ಏನದು ಬ್ರೂವರ್ಸ್ ಆ್ಯಂಡ್ ಡಿಸ್ಟಿಲರ್ಸ್ ಅಸೋಸಿಯೇಷನ್ ಅವರು ಬಂದು ನನ್ನ ಜೊತೆ ಜಗಳ ಆಡಿದ್ದಾರೆ. ನೀವೇ ಚೇರ್ಮನ್ ಯಾತಕ್ಕೆ ಅಗ್ರಿಕಲ್ಚರ್ ಅಂತ ಹಾಕಿದ್ದೀವ, ನಮಗೆ ಬೇರೆ ಏನಾದ್ರು ಅಂತ ಹಾಕಿದ್ರೆ ಇಲ್ಲ ಬಿಡೋದಿಲ್ಲ, ಅಗ್ರಿಕಲ್ಚರ್ ಮೆಟೀರಿಯಲ್ ಮಾತ್ರ ಬಿಡೋದು. ಯಾಕೆಂದರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಆಲ್ಕೋಹಾಲಿಗೂ ಪೋರ್ಟೇಬಲ್ ಆಲ್ಕೋಹಾಲಿಗೂ ಡಿಫ್ರೆನ್ಸ್ ಇಲ್ಲ. ಬಯೋ ಎನರ್ಜಿ ಆಲ್ಕೋಹಾಲಿಗೂ ಪೋರ್ಟೇಬಲ್ ಆಲ್ಕೋಹಾಲಿಗೂ ಡಿಫ್ರೆನ್ಸ್ ಇಲ್ಲ. ಪೋರ್ಟೇಬಲ್ ಆಲ್ಕೋಹಾಲ್ ಅಂತ ಹೇಳಿದ್ರೆ ಹ್ಯೂಮನ್ ಬೀಯಿಂಗ್ಸಿಗೆ ಕುಡಿಯೋಕ್ಕೆ ಕೊಡುವಂಥ ಆಲ್ಕೋಹಾಲ್. ಹೆಂಡ ಹುಡುಕು ಅಂತ ಬೇಕಾದ್ರೆ ನೀವು ಬೈಬೋದು, ಬಟ್ ದಟ್ಸ್ ಆಲ್ಸೋ ಎ ಫುಡ್. ಅದಕ್ಕೂ ಒಂದು ಸ್ಟ್ಯಾಂಡರ್ಡ್ ಇದೆ. ಕಲಿಯುಗ ಶುರುವಾದಾಗ ಹಿಂದೆ ಒಂದು ಯುಗ ಇತ್ತು, ಯಾರೂ ಸುಳ್ಳು ಹೇಳಬಾರ್ದು, ಯಾವ ಥರದಲ್ಲೂ ಸುಳ್ಳು ಹೇಳಬಾರ್ದು. ಅದು ಆ ಯುಗದಲ್ಲಿ ಇದ್ದವರು ಒಂದು ರಾಮ, ಇನ್ನೊಂದು ಹರಿಶ್ಚಂದ್ರ. ಅಲ್ಲಿಂದ ಬಂತು ನನಗೆ ಬೇಕಾದಾಗೆ ನಾನು ಸುಳ್ಳು ಹೇಳೋದಿಲ್ಲ, ಅಂದರೆ ಮಾಡಿಫೈ ಮಾಡ್ಕೊಳ್ಬೋದು. ಅದು ಕೃಷ್ಣ. ಅದು ಯಾವುದೋ ಒಂದು ಆನೆ ಸತ್ತಾಗ ಅದನ್ನು ಹೇಳುವಾಗ ಮಧ್ಯದಲ್ಲಿ ಶಂಕ ಓದ್ಬಿಟ್ಟ, ಅಶ್ವತ್ಥಾಮ ಅತೇ. ಅದು ಕೇಳಿದ ಮಾತ್ರ ಅಶ್ವತ್ಥಾಮ ಅಶ್ವತ್ಥಾಮ ಸತ್ತೋದ. ಅಶ್ವತ್ಥಾಮ ಅನ್ನೋ ಆನೆ ಸತ್ತೋಯ್ತು ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ಇಲ್ಲಿ ಶಂಕ ಓದ್ಬಿಟ್ಟ ಅಲ್ಲಿ. ಸೊ ನನಗೆ ಬೇಕಾದಾಗೆ ನಾನು ಸತ್ಯವನ್ನು ತಿರುಚಿಸ್ಕೊಳ್ಬೋದು. ಆದರೆ ಕಲಿಯುಗದಲ್ಲಿ ನೀವು ಸುಳ್ಳು ಹೇಳಿದೆ ಅಂದರೆ ಬದುಕಕ್ಕಾಗೋದಿಲ್ಲ. ಸೊ ಈ ಯುಗಗಳು ಚೇಂಜ್ ಆಗ್ತಾ ಇದ್ದಾಗ ಯಾರೋ ಒಬ್ಬ ನಡ್ಕೊಂಡು ಬರ್ತಾ ಇದ್ದ, ಹಾಗೆಲ್ಲ ನಡೆಯೋದಿಲ್ಲ. ನನಗೆ ತುಂಬ ಹೊಟ್ಟೆ ಹಸಿವು ಆಗ್ತಾಯಿತ್ತು, ನೀರು ಕುಡಿಯೋಕ್ಕೆ ಆಗ್ತಾಯಿತ್ತು, ಬಾಯಾರಿಕೆನೂ ಆಗ್ತಾಯಿತ್ತು. ಸುತ್ತಮುತ್ತ ನೋಡಿದ್ರೆ ಏನೂ ಕಾಣಲಿಲ್ಲ. ಅಲ್ಲೊಂದು ಕಬ್ಬಿನ ಗದ್ದೆ ಇತ್ತು. ಅಲ್ಲಿಂದ ಹೋಗಿ ಒಂದು ಕಬ್ಬನ್ನು ತೊಗೊಳ್ಬೋದು ಅಂಥೇಳಿ ಅದು ಎಲ್ಲರನ್ನ ಕರ್ದ ಯಾರೂ ಬರಲೇ ಇಲ್ಲ. ಕೊನೆಗೆ ಒಂದು ಕಬ್ಬನ್ನು ಮುರ್ಕೊಂಡ. ಬಟ್ ಕಬ್ಬನ್ನು ಮುರ್ಕೊಂಡ್ರೆ ಅದು ಕದಿಯೋದಾಯ್ತಲ್ಲ, ಅದಕ್ಕೇನು ಮಾಡ್ದ, ಆ ಕಬ್ಬಿನ ಮುರಿದಿದ್ದು ತುಂಡಿನ ಮೇಲೆ ಒಂದು ನಾಣ್ಯ ಇಟ್ಬಿಟ್ಟು ಕಬ್ಬು ತಿನ್ಕೊಂಡು ಹೋದ. ಕಲಿ ಇದನ್ನು ನೋಡ್ತಾ ಇತ್ತು. ಈವಾಗ ನಾನು ಇದನ್ನು ಸರಿ ಮಾಡದೇ ಇದ್ದರೆ ನನಗೆ ಈ ಜನ್ಮದಲ್ಲಿ ನನ್ನನ್ನು ಮುಂದೆ ಬರಕ್ಕೆ ಬಿಡೋದಿಲ್ಲ. ಅದಕ್ಕೇನು ಮಾಡ್ದ, ಅವನು ಹಿಂದೆನೇ ಸುಮ್ಮನೆ ನಡ್ಕೊಂಡು ಹೋದ. ಅವ್ನ ಮನೆ ಹತ್ರ ಹೋಗಿ, ಹಿಂದಿನ ಕಾಲದಲ್ಲಿ ಮನೆಗೆ ಹೋದಾಗ ಕಾಲು ತೊಳೆದ್ಬಿಟ್ಟು ಒಳಗಡೆ ಹೋಗೋದು ಒಂದು ಪದ್ಧತಿ ಇತ್ತು. ಯಾರಾದರೂ ಒಬ್ಬರು ನೀರು ತಂದು ಕೊಡ್ತಾ ಇದ್ರು, ಕಾಲು ತೊಳೆದ್ರು ಒಳಗೆ ಹೋಗ್ತಾಯಿದ್ರು. ನೋಡ್ತಾರೆ, ತಾಯಿ ಬಂದು ನಿನಗೆ ತಮಕೆಯಲ್ಲಿ ನೀರು ಕೊಟ್ಟರು. ಹಿಂದ್ಗಡೆ ಒಬ್ಬ ನಿಂತಿದ್ದಾನೆ. ಅವನು ಯಾರು, ಈಚಿನ ಮರದಿಂದ ಕಳ್ತವೆ. ಅಲ್ಲಿಂದ ನಾನು ಯಾಕಪ್ಪ ನಿಂತಿದ್ದೆ ಅಂತ ಹೇಳಿ, ಯಾರು ನಿಂತಿದ್ದಾನೆ, ಅವನು ಗೊತ್ತೇ ಇಲ್ಲ.
ಗೊತ್ತಿಲ್ಲ ಅವ್ನು ಹಿಂದಿ ಹಬ್ಬ ಇದ್ದಾನೆ ಅಂತ. ಅಲ್ಲಿಂದ ನೀನು ಯಾರು ಅಂತ ಕೇಳಬೇಕು. ತಾಯಿ ಹೇಳ್ತು, ನೋಡಿ ನಿಮ್ಮ ಮಗ ನನ್ನ ಕೈಯಿಂದ ಕಳ್ಳು ತಗೊಂಡು ಕುಡಿದು ಬಂದಿದ್ದಾನೆ, ಇದು ಅವನು ಮಾಡಿರೋ ಅಪರಾಧ. ಅವ್ರು ಹೇಳಿದ್ರು ನಾನು ಕಳ್ಳು ತಗೊಳ್ಳೇ ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ಒಂದು ನೀವು ತಂದಿರೋ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅವರಿಗೆ ಕುಡಿಸಿ. ಉಪ್ಪು ಹಾಕಿ ಕುಡಿಸಿದ್ರೆ ಏನಾಗುತ್ತೆ? ವಾಂತಿ ಬಂದಾಗ ಅಲ್ಲಿ ವಾಂತಿ ಬಿದ್ದಿದ್ದು ಯಾವ ವಾಸನೆ ಬರ್ತಾ ಇತ್ತು? ಯಾಕೆಂದರೆ ಅವನು ತಿಂದಿದ್ದು ಶುಗರ್ ಕೇನ್. ಯಾರ್ದು ಸ್ಟಮಕ್ಕಲ್ಲಿ 2.5% 3.5% ಆಲ್ಕೋಹಾಲ್ ಬಂದೇ ಬರುತ್ತೆ ನೀವೇನು ತಿಂದು. ಸುಷ್ಮಾ ಹೇಳ್ತಾಳೆ ಫೈಬರ್ ರಿಚ್ ಫುಡ್ ತಿನ್ನಿ ಅಂತ, 2.25% ಆಲ್ಕೋಹಾಲ್ ಬರುತ್ತೆ. ನಾನು ಹೇಳ್ತೀನಿ ಊಟ ಶುರು ಆಗ್ತೀನಿ, ಮುಂಚೆ ಒಂದು ಸ್ವೀಟ್ ತಿನ್ನಿ, ಊಟದ ಮಧ್ಯದೊಂದು ಸ್ವೀಟ್ ತಿನ್ನಿ. ಊಟ ಅದಾದಮೇಲೆ ಅವ್ರು ಭಾಳ ಖುಷಿಯಿಂದ ಪಾಯಸ ಮಾಡಿರ್ತಾರೆ, ಒಂದು ಅರ್ಧ ಗ್ಲಾಸ್ ಪಾಯಸ ಇಡ್ತೀನಿ. ಏನಾಗುತ್ತೆ ಯೋಚನೆ ಮಾಡಿದ್ದೀರ? ಈ ಥರ ಊಟ ಮಾಡಿದ್ರೆ ಅರ್ಧ ಗಂಟೆ ನಿದ್ರೆ ಬಂದಿರುತ್ತೆ. ಯಾತಕ್ಕೆ? ನಿಮ್ಮ ಹೊಟ್ಟೆಯಲ್ಲಿ ಫ್ರೀ ಶುಗರ್ ಸಿಕ್ಕಿದಾಗ ನಿಮ್ಮ ಹೊಟ್ಟೆಯಲ್ಲೇ ಇದೆ ಆರ್ಗ್ಯಾನಿಸಮ್. ಕಡಿಮೆ ಮಾಡುವಂಥ ಆರ್ಗ್ಯಾನಿಸಮ್ ಎಲ್ಲ ನಿಮ್ಮ ಹೊಟ್ಟೆಯಲ್ಲೇ ಇದೆ. ಫ್ರೀ ಶುಗರ್ ಸಿಕ್ಕಿದ ತಕ್ಷಣ ಅದೇನು ಮಾಡುತ್ತೆ? ಇಟ್ಸ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. 3.5% ಆಲ್ಕೋಹಾಲ್ ಯಾವಾಗ ಹೋಯ್ತು ಅಂತ ಲೆಕ್ಕ ತಿಂದ್ರೆ. But it is not possible. 90% of the population with diabetes. So thank you. ಪ್ರಶ್ನೆ ಏನಾದಿದೆಯಾ ಯಾರಿಗಾದ್ರೂ? ಇದು ನಾವೇ ಪ್ರಾಸೆಸ್ ಮಾಡೋಕ್ಕೆ ಮುನ್ನ ಒಂದೇ ದಿನ ಮಾಡೋಕ್ಕಾಗ್ತಿರೋ ಕಾರ್ಯ. ನಾನು ಎಕ್ಸ್ಪೆರಿಮೆಂಟ್ ಇತ್ತು, ಯೂಟ್ಯೂಬ್ ನೋಡಿದ್ವಿ, ನಮ್ಗೆ ಟ್ರೈ ಮಾಡಿದ್ವಿ. ಸೊ ನನಗನ್ಸುತ್ತೆ ಇದಕ್ಕೆ ಹಂತವಾಗಿ ಹೋಗ್ಬೇಕು. ನಾವು ಸಡನ್ನಾಗಿ ಎಕ್ಸ್ಪರ್ಟ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ನನ್ನ ಪ್ರಶ್ನೆ ಏನಂದರೆ, ಈಗ January 1st ವೆಟ್ ಮತ್ತು ಡ್ರೈನ ಸೆಗ್ರಿಗೇಟ್ ಮಾಡಿ ಅಂತ ಇದ್ದಾರಲ್ಲ, ಮೇ ಬಿ ಆಸ್ ಎ ಫಸ್ಟ್ ಸ್ಟೆಪ್ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಕೊಡ್ಬೋದು. ಇನ್ ದ ಮೀನ್ ಟೈಮ್ ನಾವು ಇದನ್ನು ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ ಡಬ್ಬಗಳು, ಉಪಕರಣಗಳು, ಟ್ರೈ ಮೆಥಡು, ವೆಟ್ ಮೆಥಡು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಹಂತಕ್ಕೆ ಬಂದ ಮೇಲೆ ವೆಟ್ ವೇಸ್ಟನ್ನು ಕೂಡ ನಿಲ್ಲಿಸಿ ಇದಕ್ಕೆ ಹೋಗ್ಬೋದು ಅಂತ ನನಗೆ ಅನ್ಸುತ್ತೆ. ಇಲ್ಲಾಂದರೆ ಡೈರೆಕ್ಟ್ ಫಸ್ಟ್ ಡೇ ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಹೇಳಿದ್ದು. ಇದೆಲ್ಲ ಮೆಥಡ್ಗಳಿವೆ, ಆದರೆ ನಾವೆಲ್ಲರೂ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಮ್ಮಲ್ಲಿ ಈ ಥರದ ಮೆಥಡನ್ನು ಆಲ್ರೆಡಿ ಫಾಲೋ ಮಾಡ್ತಾ ಇರೋ ತುಂಬ ಜನರಿದ್ದೀವಿ. ಅವ್ರದ್ದೆಲ್ಲ ಮನೆಗಳಿಗೆ ಹೋಗಿ, ಈಗ ಯಾರಿಗಾದ್ರು ಹುಳ ನೋಡಬೇಕು ಅಂತ ಹೇಳಿದ್ರೆ ನನ್ನ ಮನೆಗೆ ಬನ್ನಿ, ನನ್ನ ಮನೆಗೆ ಬರ್ಬೋದು. ಆ ಬಕೆಟ್ದು ಮುಚ್ಚಳ ತೆಗಿತೀನಿ, ಆ ಹುಳ ಎಷ್ಟಿದೆ ಅಂತ ಲೆಕ್ಕ ಮಾಡೋಕ್ಕಾದ್ರೆ ಲೆಕ್ಕ ಮಾಡಿ. ವಾಸನೆ ಬರೋದಿಲ್ಲ, ವಾಸನೆ ಬರೋದು. ಸೊ ನಮ್ಮಲ್ಲಿ ಮಾಡೋರು ಇದ್ದೀವಿ, ಅವ್ರನ್ನ ಹೋಗಿ ಒಂದ್ಸಲ ಅಲ್ಲಿ ಅವ್ರ ಮನೆಯಲ್ಲಿ ಹೋಗಿ ನೋಡಿ ಸ್ಟಾರ್ಟ್ ಮಾಡಿ, ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಪೂರ್ತಿ ವೇಸ್ಟನ್ನ ಕೊಡೋಕೆ ಹೋಗಬೇಡಿ, ಸಣ್ಣದಾಗಿ ಶುರು ಮಾಡಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಒಂದು 8,000 to 10,000 ಇರ್ಬೋದು. ಇಲ್ಲ ಸರ್, 3 ಬಕೆಟ್ 3 ಪೇಂಟ್ ಡಬ್ಬ ಇದೆ ಸರ್. 3 ಪೇಂಟ್ ಡಬ್ಬ ಇದೆ ಸರ್. ಅದು ನಿಮ್ಮ ಮನೆಯದೇ ಪೇಂಟ್ ಡಬ್ಬ. ನಾನು ವಾಕ್ ಹೋಗುವಾಗ ನೋಡ್ತೀವಿ, ಎಲ್ಲ ಪೇಂಟ್ ಡಬ್ಬಗಳು ಮತ್ತು ಚೀಲಗಳು ಎಲ್ಲ ಇಟ್ಟಿದ್ದೀವಿ. ನಾಳೆ ಉಪಯೋಗಿಸಿ, ನಾಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ಅದರಲ್ಲೇ ಇದೆ. ಆ ಡಬ್ಬಗಳನ್ನು ತಗೊಂಡು ಉಪಯೋಗಿಸಿ ಶುರು ಮಾಡಿ. ಓ ಎಸ್ ಇದ್ದಾರೆ ಇನ್ನೂ